ಇಂದಿನ ಸಂಚಿಕೆಯಲ್ಲಿ ಮೀನಾ ಅವ್ರ ಅಮ್ಮನ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೋತಾಳೆ, 5 ನಿಮಿಷ ಮನೆಯೊಳಗಡೆ ಬಂದು ಹೋಗಮ್ಮ ಅಂತ. 5 ನಿಮಿಷ ನನ್ನ ಜೊತೆ ಮಾತಾಡಮ್ಮ ಅಂತ. ಆದರೆ ಅವ್ರ ಅಮ್ಮ ಮಾತು ಕೇಳ್ದಂಗೆ ಇಲ್ಲಿಗೆ ಬರೋಕ್ಕೇನೆ ಉಸಿರು ಕಟ್ತಿದೆ ನನಗೆ. ಆದರೆ ನಾನು ಯಾಕೆ ಬಂದೆ ಅಂದರೆ ನಿಮ್ಮಪ್ಪ ಈ ಒಡವೆನ ನೋಡಿ ನೋಡಿ ಅಳ್ತಾ ಇರ್ತಾರೆ, ಅದಕ್ಕೆ ಈ ಒಡವೆನ ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ನನಗೆ ಈ ಒಡವೆ ಎಲ್ಲ ಬೇಡಮ್ಮ, 5 ನಿಮಿಷ ನೀನು ಮಾತಾಡು ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ಅದೆಲ್ಲ ಆಗಲ್ಲ, ಇಟ್ಕೋ, ಇಂಥ ಮನೆಗೆ ಮದುವೆ ಆಗಿದೆಯಲ್ಲ, ಮುಂದೆ ಬೇಕಾಗುತ್ತೆ ಅಂತ ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅವರಮ್ಮ ಹೋಗ್ತಿರೋದನ್ನ ನೋಡಿ ಮೀನಾ ಸಿಕ್ಕಾಪಟ್ಟೆ ಅಳ್ತಾಳೆ. ಮೀನಾನ ಎಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ, ಹೋಗ್ಲಿ ಸುಮ್ಮನೆ ಇರು ಆಯಿತು ಅಂತ. ಆ ಕಡೆ ಇದನ್ನೆಲ್ಲ ಅಮೂಲ್ಯವ್ರಮ್ಮ ನೋಡ್ತಾ ಇರ್ತಾರೆ. ಮೀನಾ ಅಳ್ತಿರ್ಬೇಕಾದ್ರೆ ಕೇಶವ, ಅಟ್ಲೀಸ್ಟ್ ಸಮಾಧಾನ ಮಾಡ್ಕೊ, ನಿಮ್ಮಮ್ಮ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ನಿನ್ನನ್ನು ಇಲ್ಲಿವರೆಗೂ ಬಂದಿದ್ದಾರೆ, ಸುಮ್ಮನೆ ಇರೇ ಅಂತ ಹೇಳ್ತಿರ್ತಾನೆ. ಆಮೇಲೆ ಗಿರಿಜಾ, ಅಳ್ಬೇಡ ಸುಮ್ಮನೆ ಇರು ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಂದ ಬರ್ತಾನೆ. ಯಾಕಮ್ಮ ಅಳ್ತಿದ್ಯಾ ಅಂತ ಕೇಳಿದಕ್ಕೆ ಕೇಶವ, ಮೀನವ್ರ ಅಮ್ಮ ಬಂದಿದ್ದರು, ಅವ್ರು ಇಲ್ಲಿ ಬಂದಿದ್ದು ಅವಳನ್ನ ಮಾತಾಡ್ಸೋಕ್ಕಲ್ಲ, ಮೀನಿನ ಸಂಬಂಧಪಟ್ಟಿದ್ದು ಒಡವೆ ಎಲ್ಲ ಕೊಟ್ಟೋಕೆ, ಅದಕ್ಕೆ ಅವಳಿಗೆ ಹರ್ಟ್ ಆಗಿದೆ, ಅಳ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ನಂದ, ನಾನು ಸ್ನಾನ ಮಾಡ್ಕೊಬರೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತಾ? ಅದಕ್ಕೆ ಗಿರಿಜಾ, ಹೌದು ಅಂತ ಹೇಳ್ತಾಳೆ. ಆಮೇಲೆ ಮೀನಾ ನಂದ ಹತ್ರ, ನಂಗೆ ಈ ಒಡವೆ ಎಲ್ಲ ಬೇಡ ಮಾವ, ನಂಗೆ 5 ನಿಮಿಷ ಮಾತಾಡ್ಸಿದ್ರೆ ಸಾಕಾಗ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ನಂದ, ನೋಡು ಮೀನಾ, ಎಲ್ಲದಕ್ಕೂ ಟೈಮ್ ಬರಬೇಕು, ಮುಂದೊಂದು ದಿನ ನಿನ್ನೂ ಕೇಶವನ್ ಇಬ್ಬರೂ ಒಪ್ಕೋತಾರೆ, ನಾನು ಕಾಲಕ್ರಮೇಣ ನಿಮ್ಮನ್ನೆಲ್ಲ ಒಪ್ಕೊಳ್ಳಿಲ್ವಾ, ಸುಮ್ಮನೆ ಸ್ವಲ್ಪ ಟೈಮ್ ಕೊಡಿ, ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ, ಅತ್ತೆ ಮಾವ ನಮ್ಮ ಮನೆಗೆ ಬರೋದು ಟೈಮ್ ಬಂದೇ ಬರುತ್ತೆ ಮೀನಾ ಅಂತ ಸಮಾಧಾನ ಮಾಡ್ತಾನೆ. ಆಮೇಲೆ ನಂದ ಬಂದು, ಮೀನಾ ನಗ್ನಗ್ತಾ ಇರಮ್ಮ, ನೀನು ಹಿಂಗೆ ಹತ್ರ ನಮ್ಮ ಮನೆಗೆ ಶ್ರೇಯಸ್ಸಲ್ಲ ಅಂತ ಸಮಾಧಾನ ಮಾಡಿಬಿಟ್ಟು ಹೋಗ್ತಾನೆ. ಅವನ ಜೊತೆ ಕೇಶವನೂ ಹೋಗ್ತಾನೆ. ಹೋಗ್ಬೇಕಾದ್ರೆ ಮೀನಾ, ಒಂದ್ಸಲಿ ನಗು, ಇಲ್ಲ ಅಂದರೆ ಬೀನಾ ಆಂಟಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು 1 ಲೋಟ ಕಾಫಿ ಕೊಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಗಿಸ್ತಾನೆ. ಆಮೇಲೆ ಸರಿ ಆಯಿತು ನಾನು ಹೊರಡ್ತೀನಿ ಹೊರಡ್ತಾನೆ. ಈ ಕಡೆ ಕಲಾ ಅವ್ರ ಅತ್ತೆ ಹತ್ರ, ಅಮ್ಮ ಮೀನವ್ರ ಅಮ್ಮ ಬಂದು ಇಷ್ಟ ಇಲ್ಲ ಅಂದ್ರೂ ಒಡವೆ ಕೊಟ್ಟೋದ್ರು, ಆದರೆ ನಾವು ಅಟ್ಲೀಸ್ಟ್ ಒಂದು ತಾಲಿ ಬೊಟ್ಟು ಕೊಟ್ಟಿಲ್ಲ ಅಲ್ವಲ್ಲಮ್ಮ, ಅವಳಿಗೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಕೊಡೋದು ಯೋಗ್ಯತೆ ಅವಳಿಗಿಲ್ವೋ, ಇಲ್ಲ ಕೊಡೋ ಯೋಗ್ಯತೆ ನಮಗಿಲ್ವೋ, ಏನೂ ಗೊತ್ತಾಗ್ತಿಲ್ಲ ಅಮ್ಮ ಅಂತ ಬೇಜಾರು ಮಾಡ್ಕೊತಿರ್ತಾಳೆ. ಅದಕ್ಕೆ ಅಜ್ಜಿ, ನೀನು ಆರಾಮಾಗಿ ಕೊಡ್ಬೋದು, ಆದರೆ ನೀನು ಮನ್ಸು ಮಾಡಬೇಕಷ್ಟೇ ಅಂತ ಹೇಳ್ತಾಳೆ. ನನ್ನ ಮತ್ತು ಗಿರಿಜನ ಮಧ್ಯೆ ಎಷ್ಟೇ ಗೋಡೆ ಬಂದರೂ ತಾಯಿ ಮಗಳು ಪ್ರೀತಿ ಯಾವತ್ತೂ ದೂರ ಆಗಲಿಲ್ಲ, ನಿನ್ನ ಜೀವನದಲ್ಲೂ ಅದು ಆಗುತ್ತೆ ಕಲಾ ಅಂತ ಹೇಳ್ತಾಳೆ. ಅದಕ್ಕೇ ಅವಳು ಕಲಾ, ಇಲ್ಲ ಅಮ್ಮ, ಗಿರಿಜಾ ಮತ್ತು ಇವಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಗಿರಿಜಾ ಅಟ್ಲೀಸ್ಟ್ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಮದುವೆ ಆದಳು, ಆದರೆ ಇವಳು ಮದುವೆ ದಿನವೇ ನಮ್ಮ ಮರ್ಯಾದೆ ಕಳೆದು ಓದ್ಲಲ್ಲ ಅಂತ ಹೇಳ್ತಿರ್ತಾಳೆ. ನಂದ ಪೂಜೆ ಸಾಮಾನೆಲ್ಲ ತೊಗೊಂಡು ಬರ್ತಾರೆ. ಅಷ್ಟರಲ್ಲಿ ಪರಮೇಶ್ವರ್ ಮತ್ತು ಅವನ ಹೆಂಡತಿ ಮನೆಗೆ ಬರ್ತಾರೆ. ನಾವಿಲ್ಲೇ ಲಗ್ನ ಪತ್ರಿಕೆ ಕೊಡೋಕ್ಕೆ ಬಂದ್ವಿ, ಹಾಗೆ ಅಳಿಯಂದ್ರೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ನಂದ ಕಾಫಿ ಟೀ ಬೇಕಾ ಅಂತ ಕೇಳಿದ್ದಕ್ಕೆ ಪರಮೇಶ್ವರು, ನಂಗೆ ಕಾಫಿ ಸಾಕು ಅಂದಿದ್ದಕ್ಕೆ, ಏನು ಊಟದ ಟೈಮಿಗೆ ಬಂದಿದ್ದೀವಿ, ಊಟ ಮಾಡದೆ ಹೋದರೆ ಬೀಗರು ಬೇಜಾರು ಮಾಡ್ಕೊಳ್ಳಲ್ವಾ, ಇನ್ನೂ ಸ್ವಲ್ಪ ತಿರ್ತೀವಿ, ಊಟ ಮಾಡಿಕೊಂಡೇ ಹೋದ್ರಾಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಸರಿ ಆಯಿತು, ನಾನು ಹೇಳೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನೀವು ಕೂಡ ಅದನ್ನೇ ಹೇಳಿದ್ರಿ ಅಂತ. ಅಷ್ಟರಲ್ಲಿ ಮೀನಾ, ನಾನು ಅಡುಗೆ ಮಾಡ್ತೀನಿ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಇವಳು, ಇಲ್ಲ ನೀನು ಮಾಡಬೇಡ ಅಮ್ಮ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕಾಗಿ ನೋಡ್ತಿರ್ತಾರೆ. ಆಮೇಲೆ ಅಲ್ಲ ಅಳಿಯಂದ್ರೆ ಹೇಳ್ತಿರು, ನಮ್ಮ ಅಮ್ಮನ ಕೈ ಅಡುಗೆ ದೇವ್ರ ಪ್ರಸಾದದ ಥರ ಇರುತ್ತೆ ಅಂತ, ಅದಕ್ಕೆ ಈ ದೇವತೆ ಕೈಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಂತಾಳೆ. ಈ ಕಡೆ ಮೀನಾ ಮತ್ತು ಅಮೂಲ್ಯ ಇಬ್ಬರು ಬೈಕೋತಾ ಇರ್ತಾರೆ, ಇವರು ಫುಲ್ ಮನೆ ಸ್ಕ್ಯಾನ್ ಮಾಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಅಮೂಲ್ಯನ ಹತ್ರ ಕೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಂತೆ ಏನಾಯಿತು ಅಂದಿದ್ದಕ್ಕೆ, ಅಲ್ಲ ಈ ಮನೆ ಒಂದೇ ಫ್ಲೋರಾ ಡೂಪ್ಲೆಕ್ಸಾ ಅಂತ ಕೇಳ್ತಿದೆ ಅಂತಾಳೆ. ಅಷ್ಟರಲ್ಲಿ ಗಿರಿಜಾ, ಮೀನಾ ಮತ್ತು ಅಮೂಲ್ಯ ಮನೆ ತೋರಿಸ್ಕೊಂಬರೋಗಿ ಅಂತ ಹೇಳ್ತಾಳೆ. ಇದು ಅಡುಗೆ ಮನೆ ಅಂತ ತೋರಿಸ್ತಾರೆ. ಅದಕ್ಕೇನೆ ಪರಮೇಶ್ವರಿ ಅಂತ, ಅಯ್ಯೋ ನಾನು ಇದನ್ನು ಬಚ್ಚಲು ಮನೆ ಅಂದ್ಕೊಂಡೆ ಅಂತಾಳೆ. ಅದಕ್ಕೇನೆ ಮೀನಾ ಅಂತಂದಿದ್ದಕ್ಕೆ, ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ವೇನೋ ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ, ಇಲ್ಲ ನಮ್ಮ ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾಳೆ. ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ವೇನೋ, ನೀನು ಬರೀ ಶೋ ಮಾಡ್ಕೊಂಡಿರ್ತೀಯ ಅಂತ ಅಂತಾಳೆ. ಆಮೇಲೆ ಮೀನಾ ಮತ್ತು ಅಮೂಲ್ಯ, ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಮೀನಾ ಅವಳ ರೂಮ್ನ ತೋರಿಸ್ತಾಳೆ. ಅದಕ್ಕೆ ನೀವಿಬ್ಬರು ಕೆಲ್ಸಕ್ಕೆ ಹೋಗ್ತೀರ, ನಿಮಗೆ ಯಾಕೆ ಇಷ್ಟೊಂದು ದೊಡ್ಡ ರೂಮು, ಪುಣ್ಯ ಮಾಡ್ಕೊಂಬಂದಿದ್ಯಮ್ಮ ನೀನು ಅಂತ ಹೇಳ್ತಾಳೆ. ಆಮೇಲೆ ಅಮೂಲ್ಯ ಅವಳ ರೂಮ್ ತೋರಿಸ್ತಾಳೆ. ಅದಕ್ಕೆ ಅವಳು, ಇದ್ದರೆ ಈ ಥರ ಒಂದು ಮನೆ ಇರಬೇಕು ಅಂತ ಹೇಳ್ತಾಳೆ. ಆಮೇಲೆ ಮೀನಾ, ನಿಮ್ಮದು ಮನೆ ಇದೆಯಲ್ಲ ಸಿದ್ಧಗಂಗದ ಹತ್ರ ಅಂತ ಹೇಳ್ತಾಳೆ. ಹೌದೌದು ಅಂತಂದ್ಬಿಟ್ಟು ಹಾಸಿಗೆ ಇದು ಎಲ್ಲ ನೋಡ್ತಿರ್ತಾಳೆ. ಚಾಪೆ ನೋಡಿಬಿಟ್ಟು, ಇದೇನಮ್ಮ ಚಾಪೆ ದಿಂಬು ಎಲ್ಲ ಇದೆ, ನೀನು ನಿನ್ನ ಗಂಡ ಜೊತೆಲಿ ಮಲಗಲ್ವೇನಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಯ್ಯೋ ಒಂದು ರೂಮಲ್ಲಿ ಒಂದು ಚಾಪೆ ದಲ್ದಿಂಬು ಎಲ್ಲ ಇರಬೇಕು, ಈಗ ರೀಸೆಂಟಾಗಿ ವಲ್ಲಭಂಗೆ ಹುಷಾರಿರಲಿಲ್ಲ, ಎಲ್ಲಿ ಹೆಂಡ್ತಿಗೆ ಬಂದುಬಿಡೋದು ಅಂತ
ತಾನೇ ಒಂದು ಚಾಪೆ ಹಾಸ್ಕೊಂಡು ಮಲ್ಕೋತಾ ಇದೆ. ಯಾಕಂಟಿ ನಿಮಗೆ ಗೊತ್ತಿಲ್ವಾ ಇವೆಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ಅಯ್ಯೋ ನನ್ನ ಗಂಡಂಗೂ ತುಂಬ ಪ್ರೀತಿ, ನಾನೇನಾದರೂ ಹುಷಾರು ತಪ್ಪಿದ್ರೆ ವಲ್ಲಭಾದರೂ ಕೆಳಗಡೆ ಮಲ್ಕೋತಾರೆ, ನನ್ನ ಗಂಡ ಅಂದು ಪಕ್ಕದ ಮನೆಗೆ ಹೊರ್ಟೋಗ್ತಾರೆ ಅಂತ ಅಂದಿದ್ದಕ್ಕೆ ಆಮೇಲೆ ಇಲ್ಲ ಪಕ್ಕದ ರೂಮ್ಗೆ ಅಂತ ಹೇಳಕ್ಕೆ ಬಂದೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಆಯಿತು ಬನ್ನಿ ಆಂಟಿ ಹೋಗೋಣ ಅಂದಿದ್ದಕ್ಕೆ, ಅಲ್ಲಮ್ಮ ಎಲ್ಲ ರೂಮು ತೋರಿಸಿದ್ರು ನನ್ನ ಮಗಳು ಯಾವ ರೂಮಲ್ಲಿ ಉಳ್ಕೋತಾಳೆ ಅಂತ ನೀವು ತೋರಿಸ್ಲೇ ಇಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಮಾಧವ ಭಾವಂಗೆ ಸದ್ಯಕ್ಕೆ ರೂಮ್ ಇಲ್ಲ ಆಂಟಿ ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ, ಏನಮ್ಮ ಮದುವೆಯಾಗಿ ಬರ್ತಿರೋರಿಗೆ ರೂಮ್ ಇಲ್ಲ ಅಂದರೆ ಹೇಗಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ನಾವು ಮದುವೆ ಆಗಿ ಬಂದಾಗಲೂ ರೂಮ್ ಇರಲಿಲ್ಲ, ಆಮೇಲೆ ಪುನಃ ಎಲ್ಲ ಹಂಗಂಗೆ ಸೆಟ್ ಆಯಿತು ಅಂತ ಹೇಳಿದ್ವಿ, ಮಾಧವ ಭಾವ ಮೇಲ್ಗಡೆ ಮಲ್ಕೋತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ, ಅಲ್ಲಮ್ಮ ಈಗ ನಾನು ನನ್ನ ಮಗಳು ಹೋಗ್ಬಿಟ್ಟು ಮೇಲ್ಗಡೆ ಮಲ್ಕೋಬೇಕಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಇಲ್ಲ ಅಡ್ಜಸ್ಟ್ ಆಗುತ್ತೆ 2 ದಿನದಷ್ಟರಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ, 2 ದಿನದಷ್ಟರಲ್ಲಿ ರೂಮ್ ರೆಡಿ ಆದರೆ ಸಾಕು ಅಂತ ಹೇಳ್ತಾಳೆ. ಅವರು ಹೊರಗಡೆ ಹೋದ ತಕ್ಷಣ ಮೀನಾ ಮತ್ತು ಅಮೂಲ್ಯ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಎಷ್ಟು ಜೋರಿದಾರಲ್ಲ ಈ ಆಂಟಿ, ಚಾಪೆಗೆಲ್ಲ ಮಾತಾಡ್ಬಿಟ್ರು. ಅಯ್ಯೋ ಈ ಆಂಟಿ ಇನ್ನು ಮಾವನ ಹತ್ರ ಹೋಗಿ ಹೇಳ್ಬಿಡ್ತಾರಂತ ಭಯ ಆಗ್ತಿದೆ ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅದೇ ಕೆಲಸ ಮಾಡಿದ್ರು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ. ಇಲ್ಲಿ ವೀಣಾ, ಸರಿ ನಾವು ಹೊರಡ್ತೀವಿ ಅಂದಿದ್ದಕ್ಕೇನೆ ಗಿರಿಜಾ, ಎಂತಕ್ಕೆ ಊಟ ಮಾಡದೆ ಹೋಗ್ತಿದ್ದೀರಾ ಅಂತ ಕೇಳ್ತೀವಿ. ಇಲ್ಲ ನಮಗೆ ಜಾಸ್ತಿ ಸಂಬಂಧಿಕರಲ್ವಾ, ಇನ್ವಿಟೇಷನ್ ಕಾರ್ಡ್ ಕೊಡಬೇಕು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪರಮೇಶ್ವರು ಊಟ ಮಾಡ್ಕೊಂಡು ಹೋಗೋಣ ಅಂದಿದ್ದಕ್ಕೆ ವೀಣಾ, ತುಂಬ ಜನಕ್ಕೆ ಕೊಡೋದಿದೆ ಇನ್ವಿಟೇಷನ್ ಕಾರ್ಡ್, ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ಬೇಕಾದ್ರೆ ಮೀನಾ, ನೆನಪಿದೆ ಅಲ್ವಾ ಅಂತ ಅಂದ್ಬಿಟ್ಟು ಮುಖ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಗಿರಿಜಾ, ಏನಾಯಿತು ಅಂತ ಕೇಳಿದ್ಕೆ, ಇಲ್ಲ ಈ ವೀಣಾದು ಮೀನಾದು ಏನೋ ಮಾತುಕತೆ ಅಷ್ಟೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಂದ, ಅಲ್ಲ ಬಂದು ಹೋಗ್ತಾ ಇರಿ ನೀವು ಅಂದಿದ್ದಕ್ಕೇನೆ, ಅಯ್ಯೋ ಇದು ನಮ್ಮನೆ ಇದ್ದಂಗೆ ಬಂದು ಹೋಗ್ತಾ ಇರ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಈ ಕಡೆ ಮೀನಾ ರೂಮ್ ಪೂರ್ತಿ ಓಡಾಡ್ತಿರ್ತಾಳೆ ತಲೆ ಕೆಡಿಸ್ಕೊಂಡು. ಅಷ್ಟರಲ್ಲಿ ಕೇಶವ ಬಂದು, ಏನಾಯಿತು ಇನ್ನೂ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಅದಕ್ಕೆ ಬಂದವರು ನೀರಿಗೆ ಬರಲ್ವಾ, ಸುಮ್ಮನೆ ಇರುವಂತ. ಅದಕ್ಕಲ್ಲ ಕಣೋ, ಆ ಆಂಟಿ ಸರಿ ಇಲ್ಲ, ಎಲ್ಲ ರೂಮ್ನು ನೋಡಿಕೊಂಡು ಇದ್ಯಾಗ 1 ಮಿರರ್ ಇದೆ 2 ಮಿರರ್ ಇಲ್ಲ, ನಮ್ಮ ಅಳಿಯಂದ್ರ ರೂಮ್ ಯಾವುದು ಅಂತ ಕೇಳಿ ರೂಮ್ ಅರೇಂಜ್ ಮಾಡಿ ಅಂತ ಬೇರೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾಳೆ. ಆ ಆಂಟಿ ಮಾವನ ಮುಂದೆ ಅತ್ತೆ ಮುಂದೆ ಇದ್ದಂಗೆ ನಮ್ಮ ಮುಂದೆ ಇರೋದಿಲ್ಲ, ಆ ಆಂಟಿ ಸರಿ ಇಲ್ಲ, ನನ್ನನ್ನೇ ಹಂಗ್ಸ್ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ಯಾರಿಗೂ ಇಲ್ದಿರೋದು ನೀನೊಬ್ಳಿಗೆ ಡೌಟಾ, ಸುಮ್ಮನೆ ಇರು ಅಂತ ಹೇಳ್ತಾನೆ. ನೀನು ಶರ್ಲಾಕ್ ಹೋಮ್ಸ್ ಥರಲ್ಲಿ ಯೋಚನೆ ಮಾಡಬೇಡ, ಆ ಆಂಟಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಷ್ಟೇ, ಆದರೆ ಒಳ್ಳೆಯವರೇನೆ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ. ಹೋದ್ಮೇಲೆ ಮೀನಾ ಫುಲ್ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಮದುವೆ ಖರ್ಚು ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಂದಲ್ಲಿ ಕೂತಿರ್ತಾರೆ. 9 ಲಕ್ಷದ ಮೇಲಾಗುತ್ತೆ ಅಂತ ಹೇಳಿದ್ಕೆ, ಅಯ್ಯೋ ಎಲ್ಲಿಂದ ದುಡ್ಡು ತೊಗೊಂಬರಲಿ ಅಂದ ತಕ್ಷಣ ಎಲ್ಲರೂ ಅವ್ರವ್ರ ಸೇವಿಂಗ್ಸ್ ಅಮೌಂಟ್ನ ಕೊಡ್ತಾರೆ.